ಬಿಹಾರದ ನಳಂದ ಜಿಲ್ಲೆಯ ಮೋಂತಾ ಗ್ರಾಮದ ಪೊಲೀಸ್ ಸ್ಟೇಷನ್ಗೆ ಬೆಳ್ಳಂಬೆಳಗ್ಗೆ ಒಂದು ಫೋನ್ ಬಂದಿತ್ತು. ರಸ್ತೆ ಪಕ್ಕದಲ್ಲಿ ಒಂದು ಮಹಿಳೆಯ ಮೃತದೇಹ ಬಿದ್ದಿದ್ದು ಆದಷ್ಟು ಬೇಗ ಬನ್ನಿ ಅಂತ ಆ ವ್ಯಕ್ತಿ ಹೇಳಿದ್ದ. ಆಗ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಪೊಲೀಸರಿಗೆ ಮೃತದೇಹವನ್ನ ನೋಡಿ ಹೊಟ್ಟೆ ತೊಳೆಸಿದಂತಾಗಿತ್ತು. ಯಾಕಂದ್ರೆ ಆ ಯುವತಿಯ ಕೈಕಾಲು ಕತ್ತರಿಸಿ ಎಸೆಯಲಾಗಿತ್ತು. ಆ ಯುವತಿ ಯಾರು ಅಂತ ಪರಿಶೀಲಿಸಿದಾಗ ಇವಳ ಹೆಸರು ಪೂಜಾ ಅನ್ನೋದು ಗೊತ್ತಾಗಿತ್ತು. ಯಾಕಂದ್ರೆ 2 ದಿನದ ಹಿಂದಷ್ಟೇ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿತ್ತು. ಆ ದೂರನ್ನ ಕೊಟ್ಟವರನ್ನ ಕರೆದು ಬಾಡಿ ಐಡೆಂಟಿಫೈ ಮಾಡಿ ಅಂತಿದ್ದಂತೆ ಅಲ್ಲಿ ಸತ್ತಿರೋದು ಪೂಜಾ ಅನ್ನೋ ಯುವತಿ ಅನ್ನೋದು ಗೊತ್ತಾಗಿತ್ತು. ಹಾಗಾದ್ರೆ ಇವಳನ್ನ ಇಷ್ಟೊಂದು ಕ್ರೂರವಾಗಿ ಕೊಂದಿದ್ದಾದ್ರೂ ಯಾರು? ಕೊಲೆ ಮಾಡಿ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಹತ್ಯೆ ಮಾಡುವಷ್ಟು ಕೋಪವಾದ್ರೂ ಯಾರಿಗಿತ್ತು? ಅಸಲಿಗೆ ಈ ಕೊಲೆ ಮಾಡಿದ್ದಾದ್ರೂ ಯಾರು ಅಂತ ಪೊಲೀಸರು ತನಿಖೆ ಮಾಡೋಕೆ ಶುರು ಮಾಡಿದ್ರು. ಬಿಹಾರದ ನಳಂದ ಜಿಲ್ಲೆಯ ಸರಾಯಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರೋ ಮೋಂತಾ ಗ್ರಾಮದಲ್ಲಿ ಸಂಜಯ್ ರವಿದಾಸ್ ಅನ್ನೋ ವ್ಯಕ್ತಿಗೆ 4 ಜನ ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗನಿದ್ದ. 4 ಜನ ಹೆಣ್ಣು ಮಕ್ಕಳ ಪೈಕಿ ಈ ಪೂಜಾ ಕುಮಾರಿ ಮೊದಲ ಮಗಳು. 20 ವರ್ಷದ ಪೂಜಾ ಕುಮಾರಿ 10ನೇ ಕ್ಲಾಸ್ ವರೆಗೂ ಸರ್ಕಾರಿ ಸ್ಕೂಲ್ನಲ್ಲೇ ಓದ್ಕೊಂಡು ನಂತರ ನರ್ಸಿಂಗ್ಗೆ ಸೇರಿದ್ಲು. ನರ್ಸಿಂಗ್ ಮುಗಿದ ತಕ್ಷಣ ಕೆಲಸಕ್ಕೆ ಸೇರ್ಕೊಂಡು ಕುಟುಂಬಕ್ಕೆ ಸಹಾಯ ಮಾಡಬೇಕು ಅನ್ನೋದು ಪೂಜಾ ಉದ್ದೇಶವಾಗಿತ್ತು. ಆದ್ರೆ ಇವಳು ಸ್ಕೂಲಲ್ಲಿದ್ದಾಗಲೇ ಅಮಿತ್ ಕುಮಾರ್ ಅನ್ನೋನು ಇವಳ ಹಿಂದೆ ಬಿದ್ದಿದ್ದ. 10ನೇ ಕ್ಲಾಸ್ಗೆ ಬರುವಷ್ಟರಲ್ಲಿ ಲವಂತ ಇವಳ ಹಿಂದೆ ಬಿದ್ದಿದ್ದ. ಅಪ್ರಾಪ್ತ ವಯಸ್ಸಲ್ಲಿ ಹೀಗೆ ಹುಡುಗನೊಬ್ಬ ಹಿಂದೆ ಬೀಳ್ತಿರೋದು ಪೂಜಾಗೆ ಹೊಸ ಅನುಭವವನ್ನ ಕೊಟ್ಟಿತ್ತು. ಆ ವಯಸ್ಸಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆದ ಆಕರ್ಷಣೆಯನ್ನ ಪೂಜಾ ಪ್ರೀತಿ ಅಂತ ಅನ್ಕೊಂಡಿದ್ಲು. ಇದರಿಂದ ಅಮಿತ್ ಕುಮಾರ್ ಪ್ರೀತಿಗೆ ಪೂಜಾ ಓಕೆ ಅಂದಿದ್ಲು. ನಂತರ PUCಗೆ ಕಾಲಿಡ್ತಿದ್ದಂತೆ ಪೂಜಾ ಹಾಗೂ ಅಮಿತ್ ಕುಮಾರ್ ಜೊತೆಯಾಗಿ ಓಡಾಡೋಕೆ ಶುರು ಮಾಡಿದ್ರು. ಒಂದು ಕಡೆ ಓದನ್ನು ಕೂಡ ಕಂಟಿನ್ಯೂ ಮಾಡಿದ್ರು. ಅತ್ತ ಅಮಿತ್ ಕುಮಾರ್ ಸಹ ಟೀಚರ್ ಆಗೋ ಕನಸು ಕಂಡಿದ್ದ. ಇವನು ಓದ್ತಿದ್ದ ಕಾಲೇಜಿನ ಹತ್ರನೇ ಒಂದು ರೂಮ್ ನ ಬಾಡಿಗೆಗೆ ತಗೊಂಡಿದ್ದ. ಅದೇ ರೂಮಲ್ಲಿ ಅಮಿತ್ ಪೂಜಾ ಜೊತೆ ಏಕಾಂತವಾಗಿ ಕಾಲ ಕಳೆಯೋಕೆ ಶುರು ಮಾಡಿದ್ದ. ನರ್ಸಿಂಗ್ಗೋಸ್ಕರ ಪೂಜಾ ಕಾಲೇಜಿಗೆ ಸೇರಿದ ಮೇಲೆ ಮನೆಯಿಂದ ಕಾಲೇಜಿಗೆ ಓಡಾಡೋದು ಕಷ್ಟವಾಗಿತ್ತು. ಇದರಿಂದ ಕಾಲೇಜಿನ ಹಾಸ್ಟೆಲ್ನಲ್ಲೇ ಇದ್ಕೊಂಡು ಪೂಜಾ ಓದ್ಕೊಳ್ತಿದ್ಲು. ದಿನ ಬಿಟ್ಟು ದಿನದಂತೆ ಅಮಿತ್ ರೂಮ್ಗೆ ಹೋಗಿ ಎಂಜಾಯ್ ಮಾಡಿ ಬರ್ತಿದ್ಲು. ಜೂನ್ನಲ್ಲಿ ಕಾಲೇಜಿಗೆ ರಜೆ ಇದ್ದ ಕಾರಣ ಪೂಜಾ ಮನೆಗೆ ಬಂದಿದ್ಲು. ಮನೆಗೆ ಬಂದ ಮೇಲೆ ಅಮಿತ್ಗೆ ಕಾಲ್ ಮಾಡಿದ್ರೆ ಅವನು ರಿಸೀವ್ ಮಾಡಿರ್ಲಿಲ್ಲ. ಇದಕ್ಕೂ ಮೊದಲು ಅಮಿತ್ ರೂಮಲ್ಲಿ ಪೂಜಾ ಹಾಗೂ ಅಮಿತ್ ನಡುವೆ ಸಣ್ಣ ಜಗಳವೊಂದು ನಡೆದಿತ್ತು. ಈಗ ಊರಿಗೆ ಬಂದವಳು ಎಷ್ಟೇ ಸಲ ಕಾಲ್ ಮಾಡಿದ್ರು ಅಮಿತ್ ರಿಸೀವ್ ಮಾಡಿರ್ಲಿಲ್ಲ. ಇದರಿಂದ ಮನೆಗೆ ಬಂದಿದ್ದ ಪೂಜಾ ತಕ್ಷಣವೇ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿ ಕಾಲೇಜಿಗೆ ಹೊರಟು ಬಂದಿದ್ಲು. ಆದ್ರೆ ಕಾಲೇಜಿಗೆ ಹೋಗದೆ ಸೀದಾ ಅಮಿತ್ ರೂಮ್ಗೆ ಬಂದಿದ್ಲು. ಇದೇ ವರ್ಷ ಜೂನ್ 17ರಂದು ಮನೆಯಿಂದ ಹೊರಟು ಬಂದಿದ್ದ ಪೂಜಾ ವಾಪಸ್ ಮನೆಗೆ ಹೋಗಿರ್ಲಿಲ್ಲ. ಮನೆಯವರು ಕಾಲ್ ಮಾಡಿದ್ರೆ ಇವಳ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಆಗ ಪೂಜಾ ಕ್ಲಾಸ್ ನಲ್ಲಿರ್ಬೇಕು ಅಂತ ಆಕೆಯ ತಂದೆ ಅನ್ಕೊಂಡಿದ್ದ. ಆದ್ರೆ ಸ್ವಲ್ಪ ಲೇಟ್ ಆದ್ರೂ ಪೂಜಾ ತಂದೆಗೆ ವಾಪಸ್ ಫೋನ್ ಮಾಡ್ತಿದ್ಲು. ಆದ್ರೆ ಎಷ್ಟು ಹೊತ್ತಾದ್ರೂ ಮಗಳು ಕಾಲ್ ಮಾಡದೆ ಇದ್ದಾಗ ಪೂಜಾ ತಂದೆಗೆ ಅನುಮಾನ ಶುರುವಾಗಿತ್ತು. ಆಗ ಏನಾಯ್ತು ಅಂತ ಪೂಜಾ ತಂದೆ ಅವಳ ಫ್ರೆಂಡ್ಸ್ಗೆ ಕಾಲ್ ಮಾಡಿದ್ದ. ಆದ್ರೆ ಪೂಜಾ ಫ್ರೆಂಡ್ಸ್ ತಮಗೇನು ಗೊತ್ತಿಲ್ಲ, ಕಾಲೇಜಲ್ಲಿ ಯಾವುದೇ ಸ್ಪೆಷಲ್ ಕ್ಲಾಸ್ ಇಲ್ಲ ಅಂತ ಹೇಳಿದ್ರು. ಆಗ ಪೂಜಾ ಸುಳ್ಳು ಹೇಳಿ ಮನೆಯಿಂದ ಹೋಗಿದ್ದಾಳೆ ಅನ್ನೋದು ಇವಳ ತಂದೆಗೆ ಅರ್ಥವಾಗಿತ್ತು. ಆದ್ರೆ ಸುಳ್ಳು ಹೇಳಿ ಹೋಗಿದ್ದಾದ್ರೂ ಯಾಕೆ, ಹೋಗಿದ್ದಾದ್ರೂ ಎಲ್ಲಿಗೆ, ಸುಳ್ಳು ಹೇಳುವ ಅವಶ್ಯಕತೆಯಾದ್ರೂ ಏನಿತ್ತು ಅಂತ ಪೂಜಾ ತಂದೆ ಗೊಂದಲಕ್ಕೊಳಗಾಗಿದ್ದ. ಆಗ ಸ್ವಲ್ಪವೂ ತಡ ಮಾಡದೆ ರಾತ್ರೋರಾತ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗಳು ಕಾಣಿಸ್ತಿಲ್ಲ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ. ಮಾರನೇ ದಿನವೇ ಪೊಲೀಸರು ಪೂಜಾನ ಹುಡುಕೋಕೆ ಶುರು ಮಾಡಿದ್ರು. ಮೊದಲು ಪೂಜಾ ಸ್ನೇಹಿತರಿಂದಲೇ ಪೊಲೀಸರು ವಿಚಾರಣೆಯನ್ನ ಶುರು ಮಾಡಿದ್ರು. ಆದ್ರೆ ಪೂಜಾ ತಂದೆ ತಾಯಿ ಹತ್ರ ಅವರು ಏನು ಹೇಳಿದ್ರೋ ಅದನ್ನೇ ಪೊಲೀಸರ ಹತ್ರನೂ ಹೇಳಿದ್ರು. ಮತ್ತೊಂದ್ ಕಡೆ ಬಂಧುಗಳ ಮನೆಗೆ ಹೋಗಿರಬಹುದೇನೋ ಅಂತಾನು ಪೊಲೀಸರು ಹುಡುಕಾಡಿದ್ರು. ಆದ್ರೆ ಪೂಜಾ ಜಾಡು ಮಾತ್ರ ಎಲ್ಲೂ ಸಿಕ್ಕಿರ್ಲಿಲ್ಲ. ಆಗ ಪೂಜಾ ಕೊನೆಯದಾಗಿ ಅಮಿತ್ ಅನ್ನೋ ಹುಡುಗನಿಗೆ ಕಾಲ್ ಮಾಡಿ ಮಾತನಾಡಿದ್ದಾಗಿ ಇವಳ ಕಾಲ್ ಡೀಟೇಲ್ಸ್ ಮೂಲಕ ಪೊಲೀಸರಿಗೆ ಗೊತ್ತಾಗಿತ್ತು. ತಕ್ಷಣ ಪೊಲೀಸರು ಈ ಅಮಿತ್ ಯಾರು ಅಂತ ವಿಚಾರಿಸಿದ್ರು. ಆಗ ಅಮಿತ್ ಶಾರೀಫ್ ನಗರದ ಒಂದು ಬಾಡಿಗೆ ರೂಮಲ್ಲಿ ಇರೋದು ಗೊತ್ತಾಗಿ ಪೊಲೀಸರು ಕೂಡಲೇ ಅಲ್ಲಿಗೆ ಬಂದಿದ್ರು. ಅಲ್ಲಿಗಾಗ್ಲೇ ಅಮಿತ್ ಅಲ್ಲಿಂದ ಪರಾರಿಯಾಗೋಕೆ ಮುಂದಾಗಿದ್ದ. ಅಷ್ಟರಲ್ಲಿ ಪೊಲೀಸರನ್ನ ನೋಡಿ ಶಾಕ್ ಆಗಿದ್ದ. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಪರಾರಿಯಾಗೋಕೆ ಮುಂದಾಗಿದ್ದ. ಆಗ ಪೊಲೀಸರು ಇವನನ್ನ ಲಾಕ್ ಮಾಡಿದ್ರು. ಪೂಜಾ ಹೆಸರು ಹೇಳ್ತಿದ್ದಂತೆ ನನಗೇನು ಗೊತ್ತಿಲ್ಲ ಅಂತ ಅಂದಿದ್ದ. ಹಾಗಾದ್ರೆ ಪೊಲೀಸರನ್ನ ನೋಡಿ ಯಾಕೆ ಓಡಿ ಹೋದೆ ಅಂತ ಕೇಳಿದಕ್ಕೆ ಅಮಿತ್ ಕುಮಾರ್ ತಡಬಡಾಯಿಸಿದ್ದ. ಆಗ ಪೊಲೀಸರು ಇವನನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸಿದ್ರು. ಆಗ್ಲೇ ಈ ಅಮಿತ್ ಕುಮಾರ್ ಪೂಜಾಳನ್ನ ನಾನೇ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದ.
20 ವರ್ಷದ ಪೂಜಾಗೆ ಮನೆಯಲ್ಲಿ ಮದುವೆ ಮಾಡೋಕೆ ಸಂಬಂಧಗಳನ್ನು ಹುಡುಕೋಕೆ ಶುರು ಮಾಡಿದ್ರು. ಆಗ ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದ ಅಮಿತ್ನ ಮದುವೆಯಾಗಬೇಕು ಅಂತ ಪೂಜಾ ಅನ್ಕೊಂಡಿದ್ಲು. ಆದ್ರೆ ಅಮಿತ್ ಇಲ್ಲೇ ಡಬಲ್ ಗೇಮ್ ಆಡೋಕೆ ಶುರು ಮಾಡಿದ್ದ. ಅಲ್ಲಿಗಾಗ್ಲೇ ಪೂಜಾ ಜೊತೆಗಿನ ಸಂಬಂಧ ಇವನಿಗೆ ಬೋರ್ ಹೊಡೆದಿತ್ತು. ಅಲ್ಲಿಗಾಗ್ಲೇ ಅಮಿತ್ ಬೇರೆ ಹುಡುಗಿ ಜೊತೆ ಸಂಬಂಧವನ್ನು ಬೆಳೆಸಿದ್ದ. ಹೀಗಾಗಿ ಪೂಜಾನ ಹೇಗಾದ್ರೂ ಮಾಡಿ ದೂರ ಇಡಬೇಕು ಅಂತ ಅನ್ಕೊಂಡಿದ್ದ. ಅಲ್ಲದೆ ಇವನ ಹೊಸ ಪ್ರಿಯತಮೆಯನ್ನೇ ಮದುವೆಯಾಗಬೇಕು ಅಂತಾನು ಅಮಿತ್ ನಿರ್ಧರಿಸಿದ್ದ. ಈ ವಿಚಾರ ಪೂಜಾಗೆ ಗೊತ್ತಾಗಿ ಇವನನ್ನೇ ಕೇಳಿದ್ಲು. ಇದೇ ವಿಚಾರಕ್ಕೆ ಇವರಿಬ್ಬರ ನಡುವೆ ಜಗಳ ನಡೆದಿತ್ತು. ನನಗೆ ಮೋಸ ಮಾಡಿ ಬೇರೆಯವರನ್ನ ಮದುವೆಯಾದ್ರೆ ನಮ್ಮ ವಿಷಯವನ್ನ ಎಲ್ರಿಗೂ ಹೇಳ್ತೀನಿ, ಅಲ್ಲದೆ ನಿನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಪೂಜಾ ಅಮಿತ್ಗೆ ಎಚ್ಚರಿಸಿದ್ಲು. ನನ್ನ ಮದುವೆಯಾಗು ಅಂತ ಪೂಜಾ ಅಮಿತ್ಗೆ ದುಂಬಾಲು ಬಿದ್ದಿದ್ಲು. ಇದು ಅಮಿತ್ಗೆ ಟಾರ್ಚರ್ ಆಗಿ ಕಾಡೋಕೆ ಶುರುವಾಗಿತ್ತು. ಅದಕ್ಕೆ ಅಮಿತ್ ನಿನ್ನೆ ಮದುವೆ ಆಗ್ತೀನಿ ಅಂತ ಪೂಜಾಗೆ ಮಾತು ಕೊಟ್ಟಿದ್ದ. ಇದನ್ನ ನಂಬಿದ್ದ ಪೂಜಾ ಜೂನ್ ನಲ್ಲಿ ಮನೆಗೆ ಬಂದಿದ್ಲು. ಹೀಗೆ ಮನೆಗೆ ಬಂದಿದ್ದ ಪೂಜಾ ಅಮಿತ್ಗೆ ಕಾಲ್ ಮೇಲೆ ಕಾಲ್ ಮಾಡಿದ್ಲು. ಆದ್ರೆ ಅವನು ಮಾತ್ರ ಫೋನ್ ನ ರಿಸೀವ್ ಮಾಡಿರ್ಲಿಲ್ಲ. ಕಾಲೇಜು ರಜೆಯಲ್ಲಿ ಮನೆಗೆ ಬಂದಿದ್ದವಳಿಗೆ ನಿದ್ರೆಯೇ ಬಂದಿರಲಿಲ್ಲ. ಆಗ ಅಮಿತ್ ಏನಾದ್ರೂ ಮೋಸ ಮಾಡ್ತಾನೇನೋ ಅಂತ ಭಾವಿಸಿ ಮನೆಯಲ್ಲಿ ಸ್ಪೆಷಲ್ ಕ್ಲಾಸ್ ಇದೆ ಅಂತ ಸುಳ್ಳು ಹೇಳಿ ಅಮಿತ್ ರೂಮ್ಗೆ ಬಂದಿದ್ಲು. ಹೀಗೆ ಬಾಯ್ ಫ್ರೆಂಡ್ ರೂಮ್ಗೆ ಬಂದವಳೆ ನನ್ನ ಮದುವೆಯಾಗು ಅಂತ ಮತ್ತೆ ಕೇಳಿದ್ಲು. ನನ್ನ ಮದುವೆಯಾಗದಿದ್ರೆ ನಿನ್ನ ತಂದೆ ತಾಯಿ ಹತ್ರ ಜಗಳ ಮಾಡ್ತೀನಿ ಅಂತಾನು ಪೂಜಾ ಅಮಿತ್ಗೆ ಎಚ್ಚರಿಸಿದ್ಲು. ಇದರಿಂದ ಅಮಿತ್ ಕೋಪ ನೆತ್ತಿಗೇರಿತ್ತು. ಆಗ ಇವನ ರೂಮಲ್ಲೇ ಇದ್ದ ಚಾಕುವನ್ನ ಕೈಗೆತ್ತಿಕೊಂಡವನು ಪೂಜಾ ಎದೆಗೆ ಮನಸ್ಸೋ ಇಚ್ಛೆ ಚುಚ್ಚಿದ್ದ. ಪ್ರಿಯಕರನ ಘಾತಕ್ಕೆ ಸಿಲುಕಿದ ಪೂಜಾ ಒಂದೇ ಏಟಿಗೆ ಪ್ರಾಣ ಬಿಟ್ಟಿದ್ಲು. ಆದ್ರೆ ಪೂಜಾನ ಕೊಂದ ನಂತರ ಅಮಿತ್ಗೆ ಎಲ್ಲಿಲ್ಲದ ಭಯ ಶುರುವಾಗಿತ್ತು. ಇದರಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದ ತನ್ನ ಸ್ನೇಹಿತನಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನ ಹೇಳಿದ್ದ. ಆಗ ಇವನ ಫ್ರೆಂಡ್ ಪೊಲೀಸರಿಗೆ ವಿಷಯವನ್ನ ತಿಳಿಸೋದು ಬಿಟ್ಟು ಇನ್ನೊಂದು ಖತರ್ನಾಕ್ ಐಡಿಯಾ ಕೊಟ್ಟಿದ್ದ. ಅಮಿತ್ ಹಾಗೂ ಅವನ ಸ್ನೇಹಿತ ಸೇರ್ಕೊಂಡು ಒಂದು ಬ್ರಾಂಡೆಡ್ ಸೂಟ್ ಕೇಸ್ ನ ರೂಮ್ಗೆ ತಂದಿದ್ರು. ಮೊದಲಿಗೆ ಪೂಜಾ ಮೃತದೇಹವನ್ನ ಅದರಲ್ಲಿ ತುರುಕೋಕೆ ನೋಡಿದ್ರು. ಆದ್ರೆ ಅದು ಸಾಧ್ಯವಾಗಿರಲಿಲ್ಲ. ಇದರಿಂದ ಅವಳ ಕಾಲು ಕೈಯನ್ನ ಕಟ್ ಮಾಡಿ ಸೂಟ್ ಕೇಸ್ ನಲ್ಲಿ ತುಂಬಿದ್ರು. ಆಟೋದಲ್ಲಿ ತೆರಳಿ ಅಮಿತ್ ರೂಮ್ ನಿಂದ 25 ಕಿಲೋಮೀಟರ್ ದೂರದಲ್ಲಿರೋ ಒಂದು ಕಾಲುವೆಯಲ್ಲಿ ಎಸೆದಿದ್ರು. ಹೀಗೆ ಎಸಿಬೇಕಾದ್ರೆ ಆ ಸೂಟ್ ಕೇಸ್ ಕಾಲುವೆಯಲ್ಲಿ ಬೀಳದೆ ಪಕ್ಕಕ್ಕೆ ಬಿದ್ದಿತ್ತು. ಪೊಲೀಸರ ಹತ್ರ ಅಮಿತ್ ಹೇಳಿದ್ದ ಜಾಗದಲ್ಲೇ ಪೂಜಾ ಮೃತದೇಹವೇನೋ ಸಿಕ್ಕಿತ್ತು. ಆದ್ರೆ ಇಲ್ಲೇ ಪೊಲೀಸರಿಗೆ ಒಂದು ಟ್ವಿಸ್ಟ್ ಕಾದಿತ್ತು. ಪೂಜಾ ಬಾಡಿ ಸಿಕ್ಕಲು ಸೂಟ್ ಕೇಸ್ ಮಾತ್ರ ಸಿಗದೆ ಹೋಗಿತ್ತು. ಆಗ ಸೂಟ್ ಕೇಸ್ ಎಲ್ಲಿ ಅಂತ ಅಮಿತ್ನ ಪೊಲೀಸರು ಬೆಂಡೆತ್ತೋಕೆ ಶುರು ಮಾಡಿದ್ರು. ಆಗ ನಾನು ನನ್ನ ಫ್ರೆಂಡ್ ಸೇರ್ಕೊಂಡು ಬಾಡಿಯನ್ನ ಸೂಟ್ ಕೇಸ್ ನಲ್ಲಿ ಇಟ್ಟು ಎಸೆದಿದ್ವಿ. ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ ಅಂದಿದ್ದ. ಇದರಿಂದ ಅಮಿತ್ ಸ್ನೇಹಿತನನ್ನು ವಶಕ್ಕೆ ಪಡೆದ ಪೊಲೀಸರು ಅವನನ್ನ ವಿಚಾರಿಸಿದಾಗ್ಲೂ ಅದನ್ನೇ ಹೇಳಿದ್ದ. ಹೀಗಾಗಿ ಇವರಿಬ್ಬರು ಹೇಳ್ತಿರೋದು ನಿಜ ಅಂತ ಪೊಲೀಸರಿಗೆ ಅರ್ಥವಾಗಿತ್ತು. ಸೂಟ್ ಕೇಸ್ ಸಾಗಿಸಿದ್ದ ಆಟೋ ಚಾಲಕನನ್ನು ವಿಚಾರಿಸಿದ್ರು ಏನೊಂದು ಪ್ರಯೋಜನವಾಗದೆ ಹೋಯ್ತು. ಅಂದ್ರೆ ಈ ಕೇಸಲ್ಲಿ ಪ್ರಮುಖ ಸಾಕ್ಷಿಯಾಗಿದ್ದ ಸೂಟ್ ಕೇಸ್ ಮಿಸ್ ಆಗಿ ಮೃತದೇಹ ಮಾತ್ರ ಸಿಕ್ಕಿದ್ರಿಂದ ಪೊಲೀಸರಿಗೆ ಇನ್ನಷ್ಟು ತಲೆನೋವಾಗಿ ಪರಿಣಮಿಸಿತ್ತು. ಆ ಸೂಟ್ ಕೇಸ್ ಏನಾಯ್ತೋ ಏನೋ ಅಂತ ಪೊಲೀಸರು ತಲೆ ಕೆಡಿಸಿಕೊಂಡಿದ್ರು. ಅಮಿತ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಮಾರನೇ ದಿನವೇ ಹೊಲವೊಂದರಲ್ಲಿ ಸೂಟ್ ಕೇಸ್ ಬಿದ್ದಿದ್ದು ತಕ್ಷಣ ಬರಬೇಕು ಅಂತ ಆ ಜಮೀನಿನ ರೈತ ಪೊಲೀಸರಿಗೆ ಫೋನ್ ಮಾಡಿದ್ದ. ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ರು. ಹೊಸದಾಗಿದ್ದ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಸೂಟ್ ಕೇಸ್ ನ ಯಾರೋ ಕದ್ದಿರ್ಬೇಕು. ಬಳಿಕ ಅದರಲ್ಲಿ ಬಾಡಿ ನೋಡಿ ಗಾಬರಿಯಾಗಿರ್ಬೇಕು. ಅವರ ಫಿಂಗರ್ ಪ್ರಿಂಟ್ ಸೂಟ್ ಕೇಸ್ ಮೇಲೆ ಬಿದ್ದಿದ್ರಿಂದ ಈ ಕೇಸ್ ತಮ್ಮ ಮೇಲೆ ಬರುತ್ತೆ ಅಂತ ಯಾರೋ ಇದನ್ನ ಇಲ್ಲಿಗೆ ತಂದು ಎಸೆದಿರಬೇಕು ಅಂತ ಪೊಲೀಸರು ಊಹಿಸಿದ್ರು. ಕೊನೆಗೆ ಈ ಕೇಸಲ್ಲಿ ಸೂಟ್ ಕೇಸ್ ಕೂಡ ಸಿಕ್ಕಿತ್ತು. ಅಮಿತ್ ಮನೆಯಲ್ಲಿದ್ದ ಕತ್ತಿಯನ್ನ ವಶಕ್ಕೆ ಪಡೆದ ಪೊಲೀಸರು ಇವನ ಜೊತೆಗೆ ಇವನ ಸ್ನೇಹಿತನನ್ನು ಕೋರ್ಟ್ ಮುಂದೆ ನಿಲ್ಲಿಸಿದ್ರು. ಇದೀಗ ಮಾಡಿದ ತಪ್ಪಿಗೆ ಆರೋಪಿಗಳಿಬ್ರು ಜೈಲು ಪಾಲಾಗಿದ್ದು ಸೂಟ್ ಕೇಸ್ ಮಿಸ್ಟರಿ ಕೇಸ್ ಒಂದು ಬಯಲಿಗೆ ಬಂದಿತ್ತು. ಇಲ್ಲಿ ಓದೋ ಟೈಮಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಲವ್ ಮಾಡಿದ ತಪ್ಪಿಗೆ ಪೂಜಾ ಪರಲೋಕಕ್ಕೆ ಹೊರಟು ಹೋದ್ಲು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.